ಬೋವಿ ನಿಗಮದಲ್ಲಿ ಹಣ ವರ್ಗಾವಣೆಯ ವಿಚಾರ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆ ಸಿಐಡಿ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದೆ. ಇದರ ನಡುವೆ ಉದ್ಯಮಿಯ ಸಾವು ಕೂಡ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿತ್ತು. ಉದ್ಯಮಿ ಜೀವ ಆತ್ಮಹತ್ಯೆಯನ್ನ ಸಿಬಿಐ ತನಿಖೆಗೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಉದ್ಯಮಿ ಜೀವ ಆತ್ಮಹತ್ಯೆಯ ಕೇಸ್ನಲ್ಲಿ ಡಿವೈಎಸ್ಪಿ ವಿಚಾರಣೆಯ ವಿಳಂಬಕ್ಕೆ ಹೈಕೋರ್ಟ್ ಗರಂ ಆಗಿಬಿಟ್ಟಿದೆ. ಡಿವೈಎಸ್ಪಿ ಕನಕಲಕ್ಷ್ಮಿ ಕಿರುಕುಳ ಪ್ರಸ್ತಾಪಿಸಿದ್ರು ಕೂಡ ಯಾಕೆ ಅವರನ್ನ ಬಂಧಿಸಿಲ್ಲ ಅಂತ ಹೇಳಿ ಕೋರ್ಟ್ ಪ್ರಶ್ನೆ ಮಾಡಿದೆ. 13 ಪುಟಗಳ ಆತ್ಮಹತ್ಯೆಯ ಪತ್ರದಲ್ಲಿ ಹೆಸರನ್ನ ಪ್ರಸ್ತಾಪಿಸಿದ್ರು ಕೂಡ ಇಲ್ಲಿಯವರೆಗೂ ಯಾಕೆ ವಿಚಾರಣೆ ಆಗಿಲ್ಲ? ಡಿವೈಎಸ್ಪಿ ಅಂತ ಹೇಳಿ ವಿಚಾರಣೆಗೆ ಕರೀಲಿಲ್ವಾ? ಡಿವೈಎಸ್ಪಿ ಬಂಧನದ ವಿಳಂಬಕ್ಕೆ ಹೈಕೋರ್ಟ್ ಗರಂ ಆಗಿರುವಂಥದ್ದು. ಸಾಮಾನ್ಯ ಜನರಾಗಿದ್ರೆ ನೀವು ಬಿಟ್ಟು ಬಿಡ್ತಿದ್ರಾ ಅಂತ ಕೂಡ ಪ್ರಶ್ನೆ ಮಾಡಿದೆ. ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ರೆ ಸಿಬಿಐ ತನಿಖೆಗೆ ವಹಿಸ್ತೇವೆ. ಶುಕ್ರವಾರಕ್ಕೆ ಆದೇಶವನ್ನು ಹೈಕೋರ್ಟ್ ಕಾದಿರಿಸುವಂಥದ್ದು. ಈ ಮೂಲಕ ಭೋವಿ ನಿಗಮದಲ್ಲಿ ಹಣ ವರ್ಗಾವಣೆಯ ವಿಚಾರಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಇದನ್ನು ಸಿಬಿಐಗೆ ಕೊಡಬೇಕು ಅಂಥೇಳಿ ಇವತ್ತು ಅರ್ಜಿಯನ್ನು ಹಾಕಲಾಗಿತ್ತು. ಅರ್ಜಿ ಹಾಕಿದಂತಹ ಸಂದರ್ಭದಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪಿಸಿ ಹೈಕೋರ್ಟ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಮೆಟೀರಿಯಲ್ಸನ್ನು ಪೂರೈಸಿದ್ರು ಅನ್ನುವಂತಹ ಕಾರಣಕ್ಕೆ ಜೀವ ಅವರ ಇನ್ವೆಸ್ಟಿಗೇಷನ್ ಆಗಿತ್ತು. ಸಿಐಡಿ ವಿಚಾರಣೆಯ ಬಳಿಕ ಸೂಸೈಡ್ಗೆ ಶರಣಾಗಿದ್ರು. ಇವತ್ತಿ ಅವರ ಸಹೋದರಿ ದೂರನ್ನು ಕೊಟ್ಟಿದ್ರು. ದೂರಿನ ಆಧಾರದ ಮೇಲೆ ಈಗ ಕೋರ್ಟ್ಗೂ ಕೂಡ ಈ ವಿಚಾರ ಬಂದಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈ ವಿಚಾರ ಸಿಬಿಐಗೆ ವಹಿಸಬೇಕು ಅಂಥೇಳಿ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಮುನ್ನಡೆಗೆ ಬಂದಿತ್ತು. ಈ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅಂಥೇಳಿ? ಪ್ರೇಮ್, ಏನಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ತನಿಖೆಗೆ ವಹಿಸಬೇಕು. ಯಾಕೆಂದರೆ ಈಗಾಗಲೇ ಏನು CCB ಇರ್ಬೋದು ಅಥವಾ ಪೊಲೀಸ್ ಠಾಣೆಯ ತನಿಖಾಧಿಕಾರಿ ಇರ್ಬೋದು, ಇವರಿಬ್ಬರು ಕೂಡ ಯಾವುದೇ ರೀತಿಯ ಸರಿಯಾದ ತನಿಖೆಯನ್ನು ಮಾಡ್ತಾ ಇಲ್ಲ. ಜೊತೆಗೆ DYSP ಅವರಿಗೆ ನೋಟಿಸನ್ನು ಕೊಡುವಂಥದ್ದಾಗಲಿ ಅವರನ್ನು ಬಂಧನಕ್ಕೊಳಪಡಿಸುವಂಥದ್ದಾಗಲಿ ಯಾವ ಪ್ರಕ್ರಿಯೆಯನ್ನು ಕೂಡ ಮಾಡಿಲ್ಲ ಅಂತೇಳಿ ವಕೀಲರ ಸಂಘ ಇವತ್ತು ಒಂದು ಆಕ್ಷೇಪಣೆಯನ್ನು ಎತ್ತಿತ್ತು. ಯಾಕೆಂದರೆ ಉದ್ಯಮಿ ಜೀವ ವಕೀಲೆ ಕೂಡ ಕೆಲಸವನ್ನು ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ವಕೀಲರ ಸಂಘ ಈ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿತ್ತು. ವಕೀಲರ ಸಂಘದ ಅರ್ಜಿಯನ್ನು ಇವತ್ತು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಸರ್ಕಾರಿ ಪರ ವಕೀಲ ಜಗದೀಶ್ ಅವರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಪೀಠ ಕೇಳಿರುವಂಥದ್ದು. ಅಂದರೆ ಜಸ್ಟಿಸ್ ನಾಗಪ್ರಸನ್ನ ಅವರು ಕೇಳಿದಂಥ ಪ್ರಶ್ನೆಗಳೇನಿತ್ತು ಅಂದರೆ ಏನು ಒಂದು ವಂಚನೆ ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನು ತಕ್ಷಣವೇ ಅರೆಸ್ಟನ್ನು ಮಾಡ್ತೀರಿ, ಆದರೆ ಈಕೆ 13 ಪುಟಗಳ ಡೆತ್ ನೋಟನ್ನು ಬರೆದಿದ್ದಾರೆ. ಡೆತ್ ನೋಟನ್ನು ಬರೆದು ಯಾವ್ಯಾವ ದಿನಾಂಕದಲ್ಲಿ ನಾನು ವಿಚಾರಣೆಗೆ ಹಾಜರಾಗಿದ್ದೀನಿ ಮತ್ತು ಯಾವ ದಿನಾಂಕದಲ್ಲಿ ಯಾವ ಸಮಯದಲ್ಲಿ ನನಗೆ ಟಾರ್ಚರನ್ನು ಮಾಡಿದ್ದಾರೆ, ಜೊತೆಗೆ ಆಕೆಯ ಒಳ ಉಡುಪನ್ನು ಕೂಡ ಬಿಚ್ಚಿಸಿ ಒಂದಷ್ಟು ಡಿವೈಸ್ಗಳು ಇದ್ದಾವೆ ಅನ್ನೋ ರೀತಿಯಲ್ಲಿ ಆಕೆಗೆ ಅವಮಾನ ಆಗೋ ರೀತಿಯಲ್ಲಿ ಬಿಹೇವಿಯರ್ನ ಮಾಡಿದ್ದಾರೆ. ಅಂಥ ತನಿಖಾಧಿಕಾರಿ ಅವರ ವಿರುದ್ಧ ಇಷ್ಟೊಂದು ದೊಡ್ಡ ಮಟ್ಟದ ಆರೋಪಗಳು ಕೇಳಿಬಂದರೂ ಕೂಡ ಆಕೆಗೆ ನೋಟಿಸನ್ನು ಕೊಡುವಂಥದ್ದಾಗಲಿ ಅಥವಾ ಆಕೆಯನ್ನು ಬಂಧನ ಮಾಡುವಂಥ ಪ್ರಕ್ರಿಯೆಯನ್ನಾಗಲಿ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಗರಂ ಆಗಿರುವಂಥದ್ದು. ಜೊತೆಗೆ ಯಾವುದಾದ್ರೂ ಒಬ್ಬ ಬಡಪಾಯಿಯ ವಿರುದ್ಧ ಈ ರೀತಿ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದ್ದಾನೆ ಅಂತೇಳಿ ಪ್ರಕರಣ ದಾಖಲಾದರೆ ಅದನ್ನು ತಕ್ಷಣವೇ ಬಂಧನಕ್ಕೆ ಒಳಪಡಿಸ್ತೀರಿ. ಈ ವಿಚಾರದಲ್ಲಿ ಯಾಕೆ ನೀವು ಒಳಪಡಿಸ್ತಾ ಇಲ್ಲ? ಜೊತೆಗೆ ಆಕೆ ನಿರೀಕ್ಷಣಾ ಜಾಮೀನನ್ನು ಕೂಡ ಪಡ್ಕೊಂಡಿಲ್ಲ. ಅಷ್ಟು ಏನು ಸುಲಭವಾಗಿ ಫ್ರೀ ಬರ್ಡ್ ಆಗಿ ಓಡಾಡ್ತಾ ಇದ್ದಾರೆ. ಅಂಥವರ ಮೇಲೆ ಯಾಕೆ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಇವತ್ತು ವಾದ ಪ್ರತಿವಾದ ಎರಡೂ ಕೂಡ ಆಯಿತು. ಜಗದೀಶ್ ಅವರು ಅಂದರೆ ಸರ್ಕಾರಿ ಪರ ವಕೀಲರು ಹೇಳಿದ್ರು, ನಾವು ಎಲ್ಲ ಆತ್ಮಹತ್ಯೆಯ ಪ್ರಚೋದನೆ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ಬಂಧನಕ್ಕೆ ಒಳಪಡಿಸೋದಿಲ್ಲ, ಕೆಲವೊಂದು ಪ್ರಕರಣಗಳಲ್ಲಿ ಮಾತ್ರ ಬಂಧನಕ್ಕೆ ಒಳಪಡಿಸ್ತೀವಿ. ಈ ಪ್ರಕರಣದಲ್ಲಿ ಒಂದಷ್ಟು ತನಿಖೆ ನಡೀತಾ ಇದೆ. ಪ್ರಕರಣವನ್ನು ಈಗಷ್ಟೇ CCBಗೆ ವಹಿಸಲಾಗಿದೆ. CCB ಅವರು ಕೂಡ ಏನು ಬೆರಳಚ್ಚು ತಜ್ಞರು ಇರ್ಬೋದು, ಜೊತೆಗೆ ಬರವಣಿಗೆ ತಜ್ಞರು ಇರ್ಬೋದು, ಅವರ ಬಳಿಯಲ್ಲಿ ಒಂದಷ್ಟು ಕನ್ಫರ್ಮೇಷನ್ ಅನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅಂದರೆ ಆ 13 ಪುಟಗಳ ಡೆತ್ ನೋಟ್ ಏನಿತ್ತು ಅದರ ಬಗ್ಗೆ ಸತ್ಯಾಸತ್ಯತೆ ಬಗ್ಗೆ ಕೂಡ ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಪೀಠಕ್ಕೆ ತಿಳಿಸುವಂಥ ಪ್ರಯತ್ನಗಳನ್ನು ಮಾಡಲಾಯಿತು. ಇನ್ನು ವೆಂಕಟೇಶ್ ದಳವಾಯಿ ಅಂದರೆ ಕನಕಲಕ್ಷ್ಮಿ DYSP ಕನಕಲಕ್ಷ್ಮಿ ಅವರ ಪರ ವಕೀಲರು ಕೂಡ ಇವತ್ತು ಪ್ರೆಸೆನ್ಸ್ ಇದ್ದರು. ತನಿಖೆಯನ್ನು ಮಾಡಲಿ, ಆದರೆ ಟೈಮ್ ಬಾಂಡಿಂಗಲ್ಲಿ ತನಿಖೆಯನ್ನು ಮಾಡಬೇಕು. ಜೊತೆಗೆ ಇನ್ನೊಂದು ನ್ಯಾಯಾಲಯದ ಸುಪರ್ದಿಯಲ್ಲಿ ಅಂದರೆ ಅವರ ಡೈರೆಕ್ಷನ್ಸ್ ಏನಿರುತ್ತೆ ಅಥವಾ ಅವರ ವ್ಯಾಪ್ತಿಯಲ್ಲಿ ಒಂದು ತನಿಖೆಯನ್ನು ಮಾಡಲಿಕ್ಕೆ ಒಂದು ಆದೇಶವನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾರೆ. ಎಲ್ಲ ಆದೇಶ ವಾದ ಪ್ರತಿವಾದವನ್ನು ಆಲಿಸಿ ಶುಕ್ರವಾರಕ್ಕೆ ಆದೇಶವನ್ನು ಕಾಯ್ದಿರಿಸುವಂಥದ್ದು. ಒಂದು ರೀತಿಯಲ್ಲಿ ಕನಕಲಕ್ಷ್ಮಿ ಅವರನ್ನು ಬಂಧನಕ್ಕೊಳಪಡಿಸಿಲ್ಲ ಅಥವಾ ನೋಟಿಸನ್ನು ಕೊಟ್ಟು ಅವರನ್ನು ವಿಚಾರಣೆಗೆ ಕರೆದಿಲ್ಲ ಅನ್ನೋದು ಹೈಕೋರ್ಟ್ಗೆ ಇವತ್ತು ಸಾಕಷ್ಟು ಬೇಸರವನ್ನು ಉಂಟು ಮಾಡಿತ್ತು. ಜೊತೆಗೆ ಪೀಠ ಕೂಡ ಅದರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಪ್ರೇಮ್, ಮುರಳಿ, ಈಗ ಹೈಕೋರ್ಟ್ ಗರಂ ಆದ ಬೆನ್ನಲ್ಲೇ, ಚಾಟಿ ಬೀಸಿದ ಬೆನ್ನಲ್ಲೇ ಕನಕಲಕ್ಷ್ಮಿ DYSP ಅವರ ವಿಚಾರಣೆ ಆಗುವ ಅಥವಾ ಅವರನ್ನು ಬಂಧಿಸುವಂತಹ ಪ್ರಕ್ರಿಯೆಗಳಿಗೆ ಏನಾದರೂ ಚಾಲ್ತಿ ಸಿಗಬಹುದಾ, ಹೇಗೆ ಅಂಥೇಳಿ?
ಖಂಡಿತ ಈಗಂತೂ ಪೊಲೀಸರು ಎಚ್ಚರಿಕೆಯ ನಡೆಯನ್ನು ಇಡ್ತಾರೆ. ಯಾಕೆಂದ್ರೆ ಹೈಕೋರ್ಟ್ ಇದನ್ನ ಸೂಕ್ಷ್ಮವಾಗಿ ಗಮನಿಸಿರುವಂಥದ್ದು. ಹೈಕೋರ್ಟ್ನಲ್ಲಿ ಸಂಪೂರ್ಣವಾಗಿ ಈ ಬಗ್ಗೆ ಏನು ಗಮನದಲ್ಲಿ ಇಟ್ಕೊಂಡಿದೆ. ಜೊತೆಗೆ ಆಕೆಯನ್ನ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆದಿಲ್ಲ ಅನ್ನೋದು ಬಗ್ಗೆನೂ ಕೂಡ ಅಬ್ಸರ್ವ್ ಅನ್ನ ಮಾಡಿರೋ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಪೊಲೀಸರ ತನಿಖೆ ಇನ್ನಷ್ಟು ಚುರುಕಾಗುವಂತ ಸಾಧ್ಯತೆಗಳಿರ್ತವೆ. ಯಾಕೆಂದ್ರೆ ಜೀವ ಅವರ ವಿರುದ್ಧ 34 ಕೋಟಿ ಹಣವನ್ನ ದುರುಪಯೋಗವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆರೋಪಗಳಿತ್ತು. ಆರೋಪಗಳಿಗೆ ಸಂಬಂಧಪಟ್ಟಂತೆ ಆಕೆಯನ್ನ ವಿಚಾರಣೆ ಮಾಡಿರುವಂಥದ್ದು ಸರಿ. ಆದರೆ ವಿಚಾರಣೆಯ ಸಂದರ್ಭದಲ್ಲಿ ಅದಕ್ಕೆ ಕೊಟ್ಟಂತ ಟಾರ್ಚರ್ಗಳಿರ್ಬೋದು ಮತ್ತು ಆಕೆಯ ಒಳ ಉಡುಪುಗಳನ್ನ ಬಿಚ್ಚೋ ರೀತಿಯಲ್ಲಿ ಒಂದು ಹೇಳಿದ್ರು ಅನ್ನೋದು, ಅಂದ್ರೆ ತನಿಖಾಧಿಕಾರಿ ಹೇಳಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಆರೋಪಗಳಿರುವಂಥದ್ದು. ಈ ಎಲ್ಲಾ ಆರೋಪಗಳ ಹಿನ್ನೆಲೆಯಲ್ಲಿ ಕನಕಲಕ್ಷ್ಮಿ ಅವರನ್ನ ಬಂಧನಕ್ಕೊಳಪಡಿಸುವಂಥದ್ದು ಅಥವಾ ಆಕೆಯನ್ನ ವಿಚಾರಣೆಗೆ ಕರೆಯುವಂತ ಸಾಧ್ಯತೆಗಳಿರ್ತವೆ. ಸಾಧ್ಯತೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಪೊಲೀಸರು ಈ ಪ್ರಕರಣಕ್ಕೆ ಸಾಕಷ್ಟು ಚುರುಕನ್ನ ಕೊಡ್ತಾರೆ. ಆಕೆಯನ್ನ ಹುಡುಕಾಟವನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡುವಂಥದ್ದು. ಯಾಕೆಂದ್ರೆ ಇಷ್ಟೆಲ್ಲ ಆಗಿದೆ ಅಂತ ಹೇಳಿದ ಸಂದರ್ಭದಲ್ಲಿ ಹೇಳಿ ಕೇಳಿ ಡಿವೈಎಸ್ಪಿ ಆಕೆ ಪೊಲೀಸರಿಂದ ತಪ್ಪಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಯಾವ ರೀತಿಯಲ್ಲಿ ಟ್ವಿಸ್ಟ್ ಅನ್ನ ಕೊಡ್ತಾರೆ ಅಥವಾ ಯಾವ ರೀತಿಯಲ್ಲಿ ಆಕೆಯನ್ನ ಬೆನ್ನತ್ತುತ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು ಪ್ರೇಮ್.